ಈಗ ಒಂದು ವಿಚಾರ ಬಂತು. ದಿಗ್ಗಜರು ಸಿನಿಮಾ ಗೊತ್ತಿದೆ. ರೆಬಲ್ ಸ್ಟಾರ್ ಅಂಬರೀಷ್ ಮತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಜೊತೆಯಾಗಿ ನಡೆಸಿದಂಥ ಸಿನಿಮಾ ಕುಚ್ಚಿಕ್ಕು ಕುಚ್ಚಿಕ್ಕು ಹಾಡು ಎಲ್ಲ ಗೊತ್ತಿದೆ. ಆ ನಂತರ ಆ ಥರದ ಕುಚ್ಚಿಕಗಳು ಆಗ್ತಾರೆ ದರ್ಶನ್ ಮತ್ತು ಸುದೀಪ್ ಅನ್ನುವಂಥ ಒಂದು ನಂಬಿಕೆಗಳಿತ್ತು. ಅವರು ಆ ಥರ ಫ್ರೆಂಡ್ಶಿಪ್ ಆಗಿದ್ರು, ಆಮೇಲೆ ಫ್ರೆಂಡ್ಶಿಪ್ ಕಟ್ ಆಯಿತು, ದೂರ ದೂರ ಆದರೂ ಗೊತ್ತಿದೆ. ಹೆಸರಿದೆ ಎಲ್ಲರೂ ಕೂಡ. ಯಾಕಂದರೆ ಅವರಿಬ್ಬರು ಜೊತೆಯಾಗಿ ಒಂದು ಯಾವುದೋ ಪಿಕ್ಚರ್ ಮಾಡಿದರೆ ಅದು ಅದರ ಬಾಕ್ಸ್ ಆಫೀಸ್ ಸರಿನೋ ತಪ್ಪೋ ಎಂತೆಂಥ ನಟರುಗಳು ಜೊತೆಯಾಗಿ ಆ್ಯಕ್ಟ್ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಓಕೆ, ಮಲಯಾಳಂನಲ್ಲಿ ಮಮ್ಮುಟ್ಟಿ ಮತ್ತು ಮೋಹನ್ಲಾಲ್ ಮಲಯಾಳಂ ಸಿನಿಮಾ ರಂಗಕ್ಕೆ ತೊಂದರೆ ಆದಾಗ ಜೊತೆಯಾಗಿ ಬಂದು ಆ್ಯಕ್ಟಿಂಗ್ ಮಾಡ್ತಾರೆ. ಮುದ್ದಾಡ್ಕೊಂಡ್ಬಿಡ್ತಾರೆ ರೀ ಸ್ಕ್ರೀನಲ್ಲಿ, ಮುದ್ದಾಡ್ಕೊಂಡ್ಬಿಡ್ತಾರೆ. ಎರಡೂ ಪ್ರಬಲ ಸ್ಟಾರ್ಗಳು. ಇರಲಿ, ಇಂಥದ್ದೊಂದು ಆಗಬೇಕಿತ್ತು ಅಂತೇಳಿ ನಮಗೆ ರಾಜ್ಕುಮಾರ್ ವಿಷ್ಣುವರ್ಧನ್ ಅವರನ್ನು ಜೊತೆಯಾಗಿ ನೋಡೋಕ್ಕಾಗಲಿಲ್ಲ. ವಿಷ್ಣುವರ್ಧನ್ ಶಿವರಾಜ್ ಕುಮಾರ್ ಅವರನ್ನು ಜೊತೆಯಾಗಿ ನೋಡೋಕ್ಕಾಗಿಲ್ಲ. ನೋಡಿ ಕೆಲವೆಲ್ಲ ಎಂಥ ಪ್ರಾಬ್ಲಮ್ ಅಂತಂದ್ಬಿಟ್ಟು. ಈಗ ಇವರು ಹೇಳ್ತಾರೆ ರಕ್ತ ಹಂಚಿಕೊಂಡು ಹುಟ್ಟಿದವರೇ ದೂರ ಆಗ್ತಾರೆ. ಹೌದು, ನಿಜ. ಇನ್ನು ಸ್ನೇಹಿತರು ದೂರ ಆಗದೇ ಇರ್ತಾರಾ ಅಂದರೆ ಸುದೀಪ್ ಮತ್ತು ದರ್ಶನ್ ವಿಚಾರ. ದರ್ಶನ್ ಸುದೀಪ್ ಫ್ರೆಂಡ್ಶಿಪ್ ಬ್ರೇಕಪ್ ಆಯಿತು. ಇಬ್ಬರು ದೂರವಾಗಿ 7-8 ವರ್ಷಗಳಾಗೋಯ್ತು. ಇಬ್ಬರನ್ನ ಒಂದು ಮಾಡೋಕ್ಕೆ ಯಾರಿಂದಲೂ ಆಗ್ತಾ ಇಲ್ಲ. ವೇದಿಕೆ ಸಿದ್ಧಪಡಿಸಿದಂತೆ ರಾಕ್ಲೈನ್ ವೆಂಕಟೇಶ್. ಅದು ಯಾವಾಗ ಅಂತಂದರೆ ಸುಮಲತಾ ಅವರ ಬರ್ತ್ಡೇ ಪಾರ್ಟಿ ವೇಳೆ ಮತ್ತು ಸುಮಲತಾ ಅವರ ಮಗ ಅಭಿಷೇಕ್ ಅಂಬರೀಷ್ ಅವರ ಮದುವೆ ವೇಳೆ. ಒಂದೇ ಸ್ಟೇಜ್ ಮೇಲಿದ್ದರೂ ಕೂಡ ಇಬ್ಬರು ಮಾತಾಡಲಿಲ್ಲ. ನಿಜವಾಗಲ ಪ್ರಯತ್ನ ಪಟ್ಟಿದ್ರು ರಾಕ್ಲೈನ್ ವೆಂಕಟೇಶ್ ಹಿಂಗೆ ಕರ್ಕೊಂಬರೋದು ಆ ಕಡೆಯಿಂದ. ಬಟ್ ಇಬ್ಬರು ಇದ್ರು, ಯಶ್ ಕೂಡ ಇದ್ರು, ಇವರಿಬ್ಬರು ಮಾತಾಡಲಿಲ್ಲ. ಹಾಗಾಗಿ ಯಾರೋ ಹೇಳ್ತಾ ಇದ್ದಾರೆ ಕುಚುಕುಗಳು ಒಂದಾಗೋದಕ್ಕೆ ಇನ್ನೊಂದು ವರ್ಷ ಬೇಕಾಗಬಹುದು. ಸುದೀಪ್ ದರ್ಶನ್ ಸ್ನೇಹ 2026ಕ್ಕೆ ಸರಿ ಹೋಗುತ್ತಂತೆ. ಇದನ್ನು ಯಾರು ಹೇಳಿದ್ದು? ಅಚ್ಚರಿಯ ಭವಿಷ್ಯ ನುಡಿದಿದ್ದಾರೆ ಜ್ಯೋತಿಷಿ ಪ್ರಶಾಂತ್ ಕಿಣಿ. ದರ್ಶನ್ ಜೈಲಲ್ಲಿದ್ದಾಗ ಭವಿಷ್ಯ ನುಡಿದಿದ್ದು ಪ್ರಶಾಂತ್ ಕಿಣಿ. 2027ಕ್ಕೆ ದರ್ಶನ್ ರಾಜಕೀಯಕ್ಕೆ ಬರುವುದು ಖಚಿತವಂತೆ. 2026ಕ್ಕೆ ಕಿಚ್ಚ ಮತ್ತು ದಚ್ಚು ಸ್ನೇಹ ಸರಿ ಹೋಗುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ. ಈಗ ಒಂದು ವಿಚಾರ ಬಂತು. ದಿಗ್ಗಜರು ಸಿನಿಮಾ ಗೊತ್ತಿದೆ. ರೆಬಲ್ ಸ್ಟಾರ್ ಅಂಬರೀಷ್ ಮತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಜೊತೆಯಾಗಿ ನಡೆಸಿದಂಥ ಸಿನಿಮಾ ಕುಚ್ಚಿಕ್ಕು ಕುಚ್ಚಿಕ್ಕು ಹಾಡು ಎಲ್ಲ ಗೊತ್ತಿದೆ. ಆ ನಂತರ ಆ ಥರದ ಕುಚ್ಚಿಕಗಳು ಆಗ್ತಾರೆ ದರ್ಶನ್ ಮತ್ತು ಸುದೀಪ್ ಅನ್ನುವಂಥ ಒಂದು ನಂಬಿಕೆಗಳಿತ್ತು. ಅವರು ಆ ಥರ ಫ್ರೆಂಡ್ಶಿಪ್ ಆಗಿದ್ರು, ಆಮೇಲೆ ಫ್ರೆಂಡ್ಶಿಪ್ ಕಟ್ ಆಯಿತು, ದೂರ ದೂರ ಆದರೂ ಗೊತ್ತಿದೆ. ಹೆಸರಿದೆ ಎಲ್ಲರೂ ಕೂಡ. ಯಾಕಂದರೆ ಅವರಿಬ್ಬರು ಜೊತೆಯಾಗಿ ಒಂದು ಯಾವುದೋ ಪಿಕ್ಚರ್ ಮಾಡಿದರೆ ಅದು ಅದರ ಬಾಕ್ಸ್ ಆಫೀಸ್ ಸರಿನೋ ತಪ್ಪೋ ಎಂತೆಂಥ ನಟರುಗಳು ಜೊತೆಯಾಗಿ ಆ್ಯಕ್ಟ್ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಓಕೆ, ಮಲಯಾಳಂನಲ್ಲಿ ಮಮ್ಮುಟ್ಟಿ ಮತ್ತು ಮೋಹನ್ಲಾಲ್ ಮಲಯಾಳಂ ಸಿನಿಮಾ ರಂಗಕ್ಕೆ ತೊಂದರೆ ಆದಾಗ ಜೊತೆಯಾಗಿ ಬಂದು ಆ್ಯಕ್ಟಿಂಗ್ ಮಾಡ್ತಾರೆ. ಮುದ್ದಾಡ್ಕೊಂಡ್ಬಿಡ್ತಾರೆ ರೀ ಸ್ಕ್ರೀನಲ್ಲಿ, ಮುದ್ದಾಡ್ಕೊಂಡ್ಬಿಡ್ತಾರೆ. ಎರಡೂ ಪ್ರಬಲ ಸ್ಟಾರ್ಗಳು. ಇರಲಿ, ಇಂಥದ್ದೊಂದು ಆಗಬೇಕಿತ್ತು ಅಂತೇಳಿ ನಮಗೆ ರಾಜ್ಕುಮಾರ್ ವಿಷ್ಣುವರ್ಧನ್ ಅವರನ್ನು ಜೊತೆಯಾಗಿ ನೋಡೋಕ್ಕಾಗಲಿಲ್ಲ. ವಿಷ್ಣುವರ್ಧನ್ ಶಿವರಾಜ್ ಕುಮಾರ್ ಅವರನ್ನು ಜೊತೆಯಾಗಿ ನೋಡೋಕ್ಕಾಗಿಲ್ಲ. ನೋಡಿ ಕೆಲವೆಲ್ಲ ಎಂಥ ಪ್ರಾಬ್ಲಮ್ ಅಂತಂದ್ಬಿಟ್ಟು. ಈಗ ಇವರು ಹೇಳ್ತಾರೆ ರಕ್ತ ಹಂಚಿಕೊಂಡು ಹುಟ್ಟಿದವರೇ ದೂರ ಆಗ್ತಾರೆ. ಹೌದು, ನಿಜ. ಇನ್ನು ಸ್ನೇಹಿತರು ದೂರ ಆಗದೇ ಇರ್ತಾರಾ ಅಂದರೆ ಸುದೀಪ್ ಮತ್ತು ದರ್ಶನ್ ವಿಚಾರ. ದರ್ಶನ್ ಸುದೀಪ್ ಫ್ರೆಂಡ್ಶಿಪ್ ಬ್ರೇಕಪ್ ಆಯಿತು. ಇಬ್ಬರು ದೂರವಾಗಿ 7-8 ವರ್ಷಗಳಾಗೋಯ್ತು. ಇಬ್ಬರನ್ನ ಒಂದು ಮಾಡೋಕ್ಕೆ ಯಾರಿಂದಲೂ ಆಗ್ತಾ ಇಲ್ಲ. ವೇದಿಕೆ ಸಿದ್ಧಪಡಿಸಿದಂತೆ ರಾಕ್ಲೈನ್ ವೆಂಕಟೇಶ್. ಅದು ಯಾವಾಗ ಅಂತಂದರೆ ಸುಮಲತಾ ಅವರ ಬರ್ತ್ಡೇ ಪಾರ್ಟಿ ವೇಳೆ ಮತ್ತು ಸುಮಲತಾ ಅವರ ಮಗ ಅಭಿಷೇಕ್ ಅಂಬರೀಷ್ ಅವರ ಮದುವೆ ವೇಳೆ. ಒಂದೇ ಸ್ಟೇಜ್ ಮೇಲಿದ್ದರೂ ಕೂಡ ಇಬ್ಬರು ಮಾತಾಡಲಿಲ್ಲ. ನಿಜವಾಗಲ ಪ್ರಯತ್ನ ಪಟ್ಟಿದ್ರು ರಾಕ್ಲೈನ್ ವೆಂಕಟೇಶ್ ಹಿಂಗೆ ಕರ್ಕೊಂಬರೋದು ಆ ಕಡೆಯಿಂದ. ಬಟ್ ಇಬ್ಬರು ಇದ್ರು, ಯಶ್ ಕೂಡ ಇದ್ರು, ಇವರಿಬ್ಬರು ಮಾತಾಡಲಿಲ್ಲ. ಹಾಗಾಗಿ ಯಾರೋ ಹೇಳ್ತಾ ಇದ್ದಾರೆ ಕುಚುಕುಗಳು ಒಂದಾಗೋದಕ್ಕೆ ಇನ್ನೊಂದು ವರ್ಷ ಬೇಕಾಗಬಹುದು. ಸುದೀಪ್ ದರ್ಶನ್ ಸ್ನೇಹ 2026ಕ್ಕೆ ಸರಿ ಹೋಗುತ್ತಂತೆ. ಇದನ್ನು ಯಾರು ಹೇಳಿದ್ದು? ಅಚ್ಚರಿಯ ಭವಿಷ್ಯ ನುಡಿದಿದ್ದಾರೆ ಜ್ಯೋತಿಷಿ ಪ್ರಶಾಂತ್ ಕಿಣಿ. ದರ್ಶನ್ ಜೈಲಲ್ಲಿದ್ದಾಗ ಭವಿಷ್ಯ ನುಡಿದಿದ್ದು ಪ್ರಶಾಂತ್ ಕಿಣಿ. 2027ಕ್ಕೆ ದರ್ಶನ್ ರಾಜಕೀಯಕ್ಕೆ ಬರುವುದು ಖಚಿತವಂತೆ. 2026ಕ್ಕೆ ಕಿಚ್ಚ ಮತ್ತು ದಚ್ಚು ಸ್ನೇಹ ಸರಿ ಹೋಗುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ. ಈಗ ಒಂದು ವಿಚಾರ ಬಂತು. ದಿಗ್ಗಜರು ಸಿನಿಮಾ ಗೊತ್ತಿದೆ. ರೆಬಲ್ ಸ್ಟಾರ್ ಅಂಬರೀಷ್ ಮತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಜೊತೆಯಾಗಿ ನಡೆಸಿದಂಥ ಸಿನಿಮಾ ಕುಚ್ಚಿಕ್ಕು ಕುಚ್ಚಿಕ್ಕು ಹಾಡು ಎಲ್ಲ ಗೊತ್ತಿದೆ. ಆ ನಂತರ ಆ ಥರದ ಕುಚ್ಚಿಕಗಳು ಆಗ್ತಾರೆ ದರ್ಶನ್ ಮತ್ತು ಸುದೀಪ್ ಅನ್ನುವಂಥ ಒಂದು ನಂಬಿಕೆಗಳಿತ್ತು. ಅವರು ಆ ಥರ ಫ್ರೆಂಡ್ಶಿಪ್ ಆಗಿದ್ರು, ಆಮೇಲೆ ಫ್ರೆಂಡ್ಶಿಪ್ ಕಟ್ ಆಯಿತು, ದೂರ ದೂರ ಆದರೂ ಗೊತ್ತಿದೆ. ಹೆಸರಿದೆ ಎಲ್ಲರೂ ಕೂಡ. ಯಾಕಂದರೆ ಅವರಿಬ್ಬರು ಜೊತೆಯಾಗಿ ಒಂದು ಯಾವುದೋ ಪಿಕ್ಚರ್ ಮಾಡಿದರೆ ಅದು ಅದರ ಬಾಕ್ಸ್ ಆಫೀಸ್ ಸರಿನೋ ತಪ್ಪೋ
ಎಂತೆಂಥ ನಟರುಗಳು ಜೊತೆಯಾಗಿ ಆ್ಯಕ್ಟ್ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಓಕೆ, ಮಲಯಾಳಂನಲ್ಲಿ ಮಮ್ಮುಟ್ಟಿ ಮತ್ತು ಮೋಹನ್ಲಾಲ್ ಮಲಯಾಳಂ ಸಿನಿಮಾ ರಂಗಕ್ಕೆ ತೊಂದರೆ ಆದಾಗ ಜೊತೆಯಾಗಿ ಬಂದು ಆ್ಯಕ್ಟಿಂಗ್ ಮಾಡ್ತಾರೆ. ಮುದ್ದಾಡ್ಕೊಂಡ್ಬಿಡ್ತಾರೆ ರೀ ಸ್ಕ್ರೀನಲ್ಲಿ, ಮುದ್ದಾಡ್ಕೊಂಡ್ಬಿಡ್ತಾರೆ. ಎರಡೂ ಪ್ರಬಲ ಸ್ಟಾರ್ಗಳು. ಇರಲಿ, ಇಂಥದ್ದೊಂದು ಆಗಬೇಕಿತ್ತು ಅಂತೇಳಿ ನಮಗೆ ರಾಜ್ಕುಮಾರ್ ವಿಷ್ಣುವರ್ಧನ್ ಅವರನ್ನು ಜೊತೆಯಾಗಿ ನೋಡೋಕ್ಕಾಗಲಿಲ್ಲ, ವಿಷ್ಣುವರ್ಧನ್ ಶಿವರಾಜ್ ಕುಮಾರ್ ಅವರನ್ನು ಜೊತೆಯಾಗಿ ನೋಡೋಕ್ಕಾಗಿಲ್ಲ. ನೋಡಿ ಕೆಲವೆಲ್ಲ ಎಂಥ ಪ್ರಾಬ್ಲಮ್ ಅಂತಂದು. ಈಗ ಇವರು ಹೇಳ್ತಾರೆ ರಕ್ತ ಹಂಚಿಕೊಂಡು ಹುಟ್ಟಿದವರೇ ದೂರ ಆಗ್ತಾರೆ. ಹೌದು, ನಿಜ. ಇನ್ನು ಸ್ನೇಹಿತರು ದೂರ ಆಗದೇ ಇರ್ತಾರಾ ಅಂದರೆ ಸುದೀಪ್ ಮತ್ತು ದರ್ಶನ್ ವಿಚಾರ. ದರ್ಶನ್ ಸುದೀಪ್ ಫ್ರೆಂಡ್ಶಿಪ್ ಬ್ರೇಕಪ್ ಆಯಿತು. ಇಬ್ಬರು ದೂರವಾಗಿ 7-8 ವರ್ಷಗಳಾಗೋಯ್ತು. ಇಬ್ಬರನ್ನ ಒಂದು ಮಾಡೋಕ್ಕೆ ಯಾರಿಂದಲೂ ಆಗ್ತಾ ಇಲ್ಲ. ವೇದಿಕೆ ಸಿದ್ಧಪಡಿಸಿದಂತೆ ರಾಕ್ಲೈನ್ ವೆಂಕಟೇಶ್. ಅದು ಯಾವಾಗ ಅಂತಂದರೆ ಸುಮಲತಾ ಅವರ ಬರ್ತ್ಡೇ ಪಾರ್ಟಿ ವೇಳೆ ಮತ್ತು ಸುಮಲತಾ ಅವರ ಮಗ ಅಭಿಷೇಕ್ ಅಂಬರೀಷ್ ಅವರ ಮದುವೆ ವೇಳೆ. ಒಂದೇ ಸ್ಟೇಜ್ ಮೇಲಿದ್ದರೂ ಕೂಡ ಇಬ್ಬರು ಮಾತಾಡಲಿಲ್ಲ. ನಿಜವಾಗಲ್ಲ ಪ್ರಯತ್ನ ಪಟ್ಟಿದ್ರು ರಾಕ್ಲೈನ್ ವೆಂಕಟೇಶ್ ಹಿಂಗೆ ಕರ್ಕೊಂಬರೋದು ಆ ಕಡೆಯಿಂದ. ಬಟ್ ಇಬ್ಬರು ಇದ್ರು, ಯಶ್ ಕೂಡ ಇದ್ರು, ಇವರಿಬ್ಬರು ಮಾತಾಡಲಿಲ್ಲ. ಹಾಗಾಗಿ ಯಾರು ಹೇಳ್ತಾ ಇದ್ದಾರೆ ಕುಚುಕುಗಳು ಒಂದಾಗೋದಕ್ಕೆ ಇನ್ನೊಂದು ವರ್ಷ ಬೇಕಾಗಬಹುದು. ಸುದೀಪ್ ದರ್ಶನ್ ಸ್ನೇಹ 2026ಕ್ಕೆ ಸರಿ ಹೋಗುತ್ತಂತೆ. ಇದನ್ನು ಯಾರು ಹೇಳಿದ್ದು? ಅಚ್ಚರಿಯ ಭವಿಷ್ಯ ನುಡಿದಿದ್ದಾರೆ ಜ್ಯೋತಿಷಿ ಪ್ರಶಾಂತ್ ಕಿಣಿ. ದರ್ಶನ್ ಜೈಲಲ್ಲಿದ್ದಾಗ ಭವಿಷ್ಯ ನುಡಿದಿದ್ದು ಪ್ರಶಾಂತ್ ಕಿಣಿ. 2027ಕ್ಕೆ ದರ್ಶನ್ ರಾಜಕೀಯಕ್ಕೆ ಬರುವುದು ಖಚಿತವಂತೆ. 2026ಕ್ಕೆ ಕಿಚ್ಚ ಮತ್ತು ದಚ್ಚು ಸ್ನೇಹ ಸರಿ ಹೋಗುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ. ಈಗ ಒಂದು ವಿಚಾರ ಬಂತು. ದಿಗ್ಗಜರು ಸಿನಿಮಾ ಗೊತ್ತಿದೆ. ರೆಬಲ್ ಸ್ಟಾರ್ ಅಂಬರೀಷ್ ಮತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಜೊತೆಯಾಗಿ ನಡೆಸಿದಂಥ ಸಿನಿಮಾ ಕುಚಿಕು ಕುಚಿಕು ಹಾಡು ಎಲ್ಲ ಗೊತ್ತಿದೆ. ಆ ನಂತರ ಆ ಥರದ ಕುಚಿಕಗಳು ಆಗ್ತಾರೆ ದರ್ಶನ್ ಮತ್ತು ಸುದೀಪ್ ಅನ್ನುವಂಥ ಒಂದು ನಂಬಿಕೆಗಳಿತ್ತು. ಅವರು ಆ ಥರ ಫ್ರೆಂಡ್ಶಿಪ್ ಆಗಿದ್ರು. ಆಮೇಲೆ ಫ್ರೆಂಡ್ಶಿಪ್ ಕಟ್ ಆಯಿತು, ದೂರ ಆದರೂ ಗೊತ್ತಿದೆ. ಹೆಸರಿದೆ ಎಲ್ಲರೂ ಕೂಡ. ಯಾಕಂದರೆ ಅವರಿಬ್ಬರು ಜೊತೆಯಾಗಿ ಒಂದು ಯಾವುದೋ ಪಿಕ್ಚರ್ ಮಾಡಿದರೆ ಅದು ಅದರ ಬಾಕ್ಸ್ ಆಫೀಸ್ ಸರಿನೋ ತಪ್ಪೋ ಎಂತೆಂಥ ನಟರುಗಳು ಜೊತೆಯಾಗಿ ಆ್ಯಕ್ಟ್ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಓಕೆ, ಮಲಯಾಳಂನಲ್ಲಿ ಮಮ್ಮುಟ್ಟಿ ಮತ್ತು ಮೋಹನ್ಲಾಲ್ ಮಲಯಾಳಂ ಸಿನಿಮಾ ರಂಗಕ್ಕೆ ತೊಂದರೆ ಆದಾಗ ಜೊತೆಯಾಗಿ ಬಂದು ಆ್ಯಕ್ಟಿಂಗ್ ಮಾಡ್ತಾರೆ. ಮುದ್ದಾಡ್ಕೊಂಡ್ಬಿಡ್ತಾರೆ ರೀ ಸ್ಕ್ರೀನಲ್ಲಿ, ಮುದ್ದಾಡ್ಕೊಂಡ್ಬಿಡ್ತಾರೆ. ಎರಡೂ ಪ್ರಬಲ ಸ್ಟಾರ್ಗಳು. ಇರಲಿ, ಇಂಥದ್ದೊಂದು ಆಗಬೇಕಿತ್ತು ಅಂತೇಳಿ ನಮಗೆ ರಾಜ್ಕುಮಾರ್ ವಿಷ್ಣುವರ್ಧನ್ ಅವರನ್ನು ಜೊತೆಯಾಗಿ ನೋಡೋಕ್ಕಾಗಲಿಲ್ಲ, ವಿಷ್ಣುವರ್ಧನ್ ಶಿವರಾಜ್ ಕುಮಾರ್ ಅವರನ್ನು ಜೊತೆಯಾಗಿ ನೋಡೋಕ್ಕಾಗಿಲ್ಲ. ನೋಡಿ ಕೆಲವೆಲ್ಲ ಎಂಥ ಪ್ರಾಬ್ಲಮ್ ಅಂತಂದು. ಈಗ ಇವರು ಹೇಳ್ತಾರೆ ರಕ್ತ ಹಂಚಿಕೊಂಡು ಹುಟ್ಟಿದವರೇ ದೂರ ಆಗ್ತಾರೆ. ಹೌದು, ನಿಜ. ಇನ್ನು ಸ್ನೇಹಿತರು ದೂರ ಆಗದೇ ಇರ್ತಾರಾ ಅಂದರೆ ಸುದೀಪ್ ಮತ್ತು ದರ್ಶನ್ ವಿಚಾರ. ದರ್ಶನ್ ಸುದೀಪ್ ಫ್ರೆಂಡ್ಶಿಪ್ ಬ್ರೇಕಪ್ ಆಯಿತು. ಇಬ್ಬರು ದೂರವಾಗಿ 7-8 ವರ್ಷಗಳಾಗೋಯ್ತು. ಇಬ್ಬರನ್ನ ಒಂದು ಮಾಡೋಕ್ಕೆ ಯಾರಿಂದಲೂ ಆಗ್ತಾ ಇಲ್ಲ. ವೇದಿಕೆ ಸಿದ್ಧಪಡಿಸಿದಂತೆ ರಾಕ್ಲೈನ್ ವೆಂಕಟೇಶ್. ಅದು ಯಾವಾಗ ಅಂತಂದರೆ ಸುಮಲತಾ ಅವರ ಬರ್ತ್ಡೇ ಪಾರ್ಟಿ ವೇಳೆ ಮತ್ತು ಸುಮಲತಾ ಅವರ ಮಗ ಅಭಿಷೇಕ್ ಅಂಬರೀಷ್ ಅವರ ಮದುವೆ ವೇಳೆ. ಒಂದೇ ಸ್ಟೇಜ್ ಮೇಲಿದ್ದರೂ ಕೂಡ ಇಬ್ಬರು ಮಾತಾಡಲಿಲ್ಲ. ನಿಜವಾಗಲ್ಲ ಪ್ರಯತ್ನ ಪಟ್ಟಿದ್ರು ರಾಕ್ಲೈನ್ ವೆಂಕಟೇಶ್ ಹಿಂಗೆ ಕರ್ಕೊಂಬರೋದು ಆ ಕಡೆಯಿಂದ. ಬಟ್ ಇಬ್ಬರು ಇದ್ರು, ಯಶ್ ಕೂಡ ಇದ್ರು, ಇವರಿಬ್ಬರು ಮಾತಾಡಲಿಲ್ಲ. ಹಾಗಾಗಿ ಯಾರು ಹೇಳ್ತಾ ಇದ್ದಾರೆ ಕುಚುಕುಗಳು ಒಂದಾಗೋದಕ್ಕೆ ಇನ್ನೊಂದು ವರ್ಷ ಬೇಕಾಗಬಹುದು. ಸುದೀಪ್ ದರ್ಶನ್ ಸ್ನೇಹ 2026ಕ್ಕೆ ಸರಿ ಹೋಗುತ್ತಂತೆ. ಇದನ್ನು ಯಾರು ಹೇಳಿದ್ದು? ಅಚ್ಚರಿಯ ಭವಿಷ್ಯ ನುಡಿದಿದ್ದಾರೆ ಜ್ಯೋತಿಷಿ ಪ್ರಶಾಂತ್ ಕಿಣಿ. ದರ್ಶನ್ ಜೈಲಲ್ಲಿದ್ದಾಗ ಭವಿಷ್ಯ ನುಡಿದಿದ್ದು ಪ್ರಶಾಂತ್ ಕಿಣಿ. 2027ಕ್ಕೆ ದರ್ಶನ್ ರಾಜಕೀಯಕ್ಕೆ ಬರುವುದು ಖಚಿತವಂತೆ. 2026ಕ್ಕೆ ಕಿಚ್ಚ ಮತ್ತು ದಚ್ಚು ಸ್ನೇಹ ಸರಿ ಹೋಗುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ.